ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಸೋಮವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಿತ್ತು 6 ಗಂಟೆ. ಇವಾಗಿಂದ ಪೂರ್ವಿಗೆ ಸ್ಪೆಷಲ್ ಕ್ಲಾಸ್ ಇಲ್ಲ, ಸೊ ಹಾಗಾಗಿ ನಿಧಾನಕ್ಕೆ ಎಲ್ಲನೂ ಮಾಡ್ಕೋಬೋದು. ಎದ್ದ ತಕ್ಷಣ ಬಿಸಿ ನೀರು ಕುಡಿತೀನಿ. ತುಂಬ ಸೆಕೆ ಆಗಿದ್ದರೆ ಆವಾಗ ತಣ್ಣೀರೇ ಕುಡಿತೀನಿ. ನಾನು ಎಕ್ಸ್ಟ್ರಾ ಏನು ಡ್ರಿಂಕ್ಸ್ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸ್ವಲ್ಪ ದಿನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದಷ್ಟು ಕರಿಬೇವಿನ ಸೊಪ್ಪು ನೀರು ಈ ಥರ ಡ್ರಿಂಕ್ಸ್ನ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಏನಿಲ್ಲ, ನಾರ್ಮಲಾಗಿ ಪ್ಲೇನ್ ವಾಟರೇ ಕುಡಿತೀನಿ. ಆ್ಯಂಡ್ ಇವತ್ತಿನ ತಿಂಡಿಗೆ ರವೆ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ರವೆ ಇಡ್ಲಿ ರೆಸಿಪಿ ಲಾಸ್ಟ್ ಟೈಮೇ ಶೇರ್ ಮಾಡಿದ್ದೀನಿ ನಾನು ನಿಮಗೆ, ಹಾಗಾಗಿ ಮತ್ತೆ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಇವಾಗ ರವೆಗೆ ರೆಡಿ ಮಿಕ್ಸ್ ರವೆ, ಅದು MTR ರವೆ ಇಡ್ಲಿ ರೆಡಿ ಮಿಕ್ಸ್ ಅದು. ಅದಕ್ಕೆ ಉಪ್ಪು ಮತ್ತು ಮೊಸರನ್ನ ಹಾಕಿ ಕಲಸಿಟ್ಟಿದ್ದೀನಿ. ಅದೊಂದು 10 ನಿಮಿಷನಾದರೂ ನೆನಿಬೇಕು. ಅಲ್ಲಿ ತನಕ ನಾನು ಸಹ ನೀರು ಕುಡಿದು ನಂತರದಲ್ಲಿ ಒಂದಷ್ಟು ಹೊರಗಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಂದೆ. ನೆಂದಿತ್ತು, ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿತ್ತು. ಆಲ್ರೆಡಿ ಅರ್ಧ ಲೀಟ್ರ್ ಮೊಸರು ಹಾಕಿರೋದ್ರಿಂದ ನಾನು ಮತ್ತೆ ಇಲ್ಲಿ ಮೊಸರನ್ನ ಹಾಕೋದಕ್ಕೆ ಹೋಗಿಲ್ಲ. ಇನ್ನು ಬ್ಯಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ಮೊದಲು ಇಡ್ಲಿಗಿಟ್ಟು ಹೋದರೆ ಮಕ್ಕಳು ರೆಡಿಯಾಗಿ ಬಂದ ತಕ್ಷಣ ಇಡ್ಲಿನ ಕೊಡ್ಬೋದು, ನನ್ನ ಕೆಲಸಗಳನ್ನು ಮಾಡ್ಕೋಬೋದು ಅನ್ನೋ ಪ್ಲ್ಯಾನಲ್ಲಿ ನಾನು ಇನ್ನೂ ಹೊರಾಂಡದಲ್ಲಿ ರಂಗೋಲಿನೂ ಸಹ ಹಾಕಿಲ್ಲ. ಮೊದಲೇ ಇಡ್ಲಿ ಹಾಕೋದಕ್ಕೆ ಬಂದಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಬೈ ಚಾನ್ಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಇದೊಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳಿ. ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ, ನಾವು ಮೊದಲು ಇಡ್ಲಿ ಪಾತ್ರೆ ಇಟ್ಟು ನೀರು ಹಾಕಿ ಬ್ಯಾಟರೆಲ್ಲ ಪ್ಲೇಟಿಗೆ ತುಂಬಿ ಆನಂತರ ಗ್ಯಾಸ್ ಸ್ಟವ್ನ ಆನ್ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಆ ಥರ ಮಾಡಬಾರ್ದು. ನಾವು ಇಡ್ಲಿ ಪ್ಲೇಟ್ ಇಡುವಾಗ ಆಲ್ರೆಡಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿರಬೇಕು. ಆವಾಗ ಇಡ್ಲಿ ಪ್ಲೇಟನ್ನು ಇಟ್ಟರೆ ಇಡ್ಲಿ ಕರೆಕ್ಟಾಗಿ ಚೆನ್ನಾಗಿ ಒಳಗಡೆ ಎಲ್ಲನೂ ಬೆಂದಿರುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾರಾದರೂ ಪ್ಲೇಟ್ ಎಲ್ಲ ಇಟ್ಟು ಆಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡೋದಿದ್ದರೆ ಅದನ್ನ ಅವಾಯ್ಡ್ ಮಾಡಿ. ಮೊದಲು ಆನ್ ಮಾಡಿ ಗ್ಯಾಸ್ ಸ್ಟವ್, ನೀರು ಚೆನ್ನಾಗಿ ಕುದೀತಾ ಇರುವಾಗ ಒಂದೊಂದೇ ಪ್ಲೇಟ್ನ ಇಟ್ಟು ಆನಂತರ 10 to 15 ಮಿನಿಟ್ಸ್ ಬೇಯಿಸಿದ್ರೆ ಅಕ್ಕಿ ಇಡ್ಲಿ ಆಗಲಿ ರವೆ ಇಡ್ಲಿ ಆಗಲಿ ಚೆನ್ನಾಗಿ ಬರುತ್ತೆ. ಸೊ ಇಡ್ಲಿನ ಬೇಯೋದಕ್ಕಿಟ್ಟು ಆನಂತರ ನಾನಿವಾಗ ಹೊರಗಡೆ ರಂಗೋಲಿ ಹಾಕೋದಕ್ಕೆ ಬಂದೆ. 5ರಿಂದ 3 ಚುಕ್ಕೆ, ಒಂಥರ ಲೈನ್ ರಂಗೋಲಿ, ಎಳೆ ರಂಗೋಲಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನೇ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಬಿಡಿಸಾದ ನಂತರ ಸೋಮವಾರ ಆಗಿರೋದ್ರಿಂದ ಪೂರ್ವಿ ಹಿಂದಿನ ದಿನ ಸ್ನಾನ ಮಾಡಲಿಕ್ಕೆ ಹೋಗಲಿಲ್ಲ. ಅವಳಿಗೆ ಸ್ವಲ್ಪ ವರ್ಕ್ ಜಾಸ್ತಿ ಇದ್ದಿದ್ದರಿಂದ ಅವಳನ್ನ ಬೇಗ ಎಬ್ಬಿಸಿ ಸ್ನಾನ ಮಾಡಿಸ್ದೆ. ಸೈಕಲಲ್ಲಿ ಹೋಗೋದ್ರಿಂದ ಮತ್ತು ಸ್ವಲ್ಪ ವೆದರ್ ಹಾಗೆ ಹೀಗೆ ಇದೆ, ಅವಳಿಗೆ ತಲೆನೋವು ಬರೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನಾನು ಹಿಂದಿನ ದಿನವೇ ಮಕ್ಕಳಿಬ್ಬರಿಗೂ ಸ್ನಾನ ಮಾಡಿಸ್ತೀನಿ. ಕೆಲವೊಮ್ಮೆ ಮಿಸ್ ಆದಾಗ ಏನಾಗುತ್ತೆ ಅಂತಂದರೆ, ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಕಾಟನ್ಗೆ ಸ್ವಲ್ಪ ವಿಕ್ಸ್ ವೇಪರಬ್ ಏನಿದೆ ಅದನ್ನು ಸ್ವಲ್ಪ ಡಿಪ್ ಮಾಡಿ ಮಕ್ಕಳ ಕಿವಿಗೆ ಕಾಟನ್ನ ಹಾಕಿ ಕಳಿಸ್ತೀನಿ. ಇದರಿಂದ ಶೀತ ಆಗೋದಿಲ್ಲ. ಪ್ಲೇನಾಗಿ ಹತ್ತಿನ ಹಾಕಿದ್ರೂ ಸಾಕು, ಬಟ್ ಅದನ್ನು ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋ ರೀಸನಿಗೋಸ್ಕರ ನಾನು ವಿಕ್ಸ್ ವೇಪರಬಲ್ಲಿ ಕಾಟನ್ನ ಡಿಪ್ ಮಾಡಿ ಅದನ್ನು ಮಕ್ಕಳ ಕಿವಿಗೆ ಹಾಕ್ತೀನಿ. ಅವ್ರು ಯಾವಾಗ ತಲೆ ಸ್ನಾನ ಮಾಡಿ ಸ್ಕೂಲ್ಗೆ ಹೊರಡ್ತಾರೋ ಆ ಟೈಮಲ್ಲಿ. ಸೊ ಹೊರಗಡೆ ರಂಗೋಲಿ ಹಾಕಿ ಆಯಿತು. ಆನಂತರ ತುಳಸಿ ಕಟ್ಟೆ ಮುಂದೆನೂ ರಂಗೋಲಿ ಹಾಕ್ತಾಯಿದ್ದೀನಿ. ಇದು 5ರಿಂದ 3 ಚುಕ್ಕೆನೇ, ಚಿಕ್ಕದಾಗಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣುತ್ತೆ. ಈವನ್ ಇದನ್ನು ಸಹ ನೀವು ವಿತ್ ಕಲರ್ ಬಿಡಿಸ್ಕೋಬೋದು. ಸೊ ರಂಗೋಲಿ ಎಲ್ಲ ಹಾಕಿ ಆಯಿತು. ಬರೋ ತನಕ ಇಡ್ಲಿನೂ ಸಹ ಬೆಂದಿತ್ತು. ಅದನ್ನು ಸಪ್ರೇಟಾಗಿ ತೆಗೆದಿಟ್ಟು ಈಗ ಕಾಬೂಲ್ ಕಡಲೆದು ಒಂದು ಸಾಗು ಅಥವಾ ಮಸಾಲೆ ಸಾಂಬಾರು ಥರ ಮಾಡ್ಕೊಳ್ಳೋಣ ಅಂತ ನಾನು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ಹಾಗೆಯೇ ಕಡಲೆ ಮತ್ತು ನಾರ್ಮಲ್ ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಖಾರದ ಪುಡಿ ಹಾಕಿದ್ದೀನಿ. ಚಕ್ಕೆ ಲವಂಗದ ಬದಲು ಗರಂ ಮಸಾಲಾನ ಹಾಕಿ 1 ಚಿಕ್ಕ ಟೊಮ್ಯಾಟೋನ ಹಾಕಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ನೆನೆಸಿರುವಂಥ ಕಾಬೂಲ್ ಕಡಲೆ ಜೊತೆ ಜಸ್ಟ್ ಒಂದು 2 to 3 ವಿಷಲ್ ಕೂಗಿಸ್ಕೊಂಡ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಕ್ವಿಕ್ಕಾಗಿ ಆಗುತ್ತೆ ಸ್ನೇಹಿತರೆ. ಈವನ್ ಈ ಸಾಂಬಾರು ಅಥವಾ ಈ ಗ್ರೇವಿ ಅಂತ ಏನು ಹೇಳ್ತೀವಿ, ಇದನ್ನು ಜೀರಾ ರೈಸ್ ಜೊತೆ ತಿಂದ್ರೂ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ರವೆ ಇಡ್ಲಿ ಜೊತೆ ಮಾಡಿದೆ. ರೀಸನ್ ಏನು ಅಂದರೆ, ಇಬ್ಬರಿಗೂ ಚಟ್ನಿ ಇಷ್ಟ ಆಗಲ್ಲ ಮಕ್ಕಳಿಗೆ. ಈ ಥರ ಗ್ರೇವಿ ಏನಾದರೂ ಇದ್ದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ. ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿ ನೆನೆಸಿರೋವಂಥ ಕಾಬೂಲ್ ಕಡಲೆನ ಒಗ್ಗರಣೆ ಮಾಡಿಕೊಂಡು ಆನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ವಿಷಲ್ ಕೂಗಿಸ್ಕೊಂಡೆ. ಅಲ್ಲಿಗೆ ಗ್ರೇವಿನೂ ಸಹ ರೆಡಿ ಆಯಿತು. ಸೊ ಇಡ್ಲಿ ನೋಡ್ತಾ ಇರ್ಬೋದು ನೀವು, ಸೋಡಾ ಏನೂ ಹಾಕೋದು ಬೇಡ, ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ.
ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು ನಾನು ಈ ರೆಸಿಪಿನ ತೋರಿಸಿದಾಗ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ನೀವು ಹೇಳಿದ ಪ್ರೊಸೀಜರಲ್ಲೇ ಮಾಡಿದ್ವಿ, ಚೆನ್ನಾಗಿ ಬಂತು ಅಂತ. ಸೊ ನನಗೂ ಖುಷಿ ಆಯಿತು. ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದು ಪೂಜೆ ಎಲ್ಲ ಮಾಡಿ ಸ್ಕೂಲ್ಗೆ ಹೊರಟೆ. ಸೊ ತುಂಬ ಅಲ್ಲಿ ಆಗಿದ್ದರಿಂದ ಕರೆಕ್ಟಾಗಿ ವಿಡಿಯೋನ ಮಾರ್ನಿಂಗ್ ಶೇರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸಂಜೆ ಬಂದಮೇಲೆ ಅಗೇನ್ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ದೇವ್ರ ಪೂಜೆ ನಾನು ತುಂಬ ಸರಿ ಹೇಳ್ತೀನಿ, ನನಗೆ ನಿಧಾನಕ್ಕೆ ಕಾಮಾಗಿ ಮಾಡಿದ್ರೇ ಸಮಾಧಾನ. ಹರಿಬರಿನಲ್ಲಿ ಮಾಡಿದ್ರೆ ಏನೋ ತೃಪ್ತಿ ಅಂತ ಅನಿಸಲ್ಲ. ಹಾಗಾಗಿ ಸಂಜೆ ಬಂದು ಮತ್ತೊಮ್ಮೆ ನಿಧಾನಕ್ಕೆ ನಾನು ಎಲ್ಲೆಲ್ಲಿ ಗಂಧದ ಕಡ್ಡಿನ ಆ್ಯಕ್ಚುಲಾಗಿ ಹಚ್ತೀನೋ ಎಲ್ಲ ಕಡೆನೂ ಹಚ್ಚಿ ಆಮೇಲೆ ದೇವ್ರ ನಾಮ ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಆವಾಗ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನನಗೆಲ್ಲ ಕಡೆ ಘಮ ಬರಬೇಕು, ಗಂಧದ ಕಡ್ಡಿದ್ದು ಮತ್ತು ಧೂಪದ್ದು ಘಮ ಬರ್ತಾಯಿದ್ರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ. ಪ್ರತಿ ಸಾರಿನೂ ಹಾಗೆಯೇ ಆಲ್ಮೋಸ್ಟ್ ಗಂಧದ ಕಡ್ಡಿ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ನಮ್ಮಮ್ಮ ಅದನ್ನೇ ಬೈತಿರ್ತಾರೆ. ಇವನ್ ನಮ್ಮ ಮನೇಲಿ ಏನಿಲ್ಲ ಅಂತಂದರೂ ಒಂದು 5ರಿಂದ 6 ಪ್ಯಾಕ್ಸ್ ಯಾವಾಗಲೂ ಇರುತ್ತೆ ಮನೆಯಲ್ಲಿ ಗಂಧದ ಕಡ್ಡಿ. ನನಗೆ ತುಂಬ ಇಷ್ಟ ಅದು. ಸೊ ಇವಾಗ ಪೂಜೆ ಎಲ್ಲ ಮಾಡಿ ಆನಂತರ ಸಾನುಗೆ ನಾಳೆ ಸೈನ್ಸ್ ಎಕ್ಸಾಮ್ ಇದೆ. ಅದಾದರೆ ಅವಳಿಗೆ ಮುಗೀತು ಟೆಸ್ಟು. ಸೊ ಇನ್ನು ರಿಸಲ್ಟ್ ಬರೋದಷ್ಟೇ, ಅದೊಂದಕ್ಕೆ ಪ್ರಿಪೇರ್ ಮಾಡಬೇಕು. ಆಲ್ರೆಡಿ ಪ್ರಿಪೇರ್ ಆಗಿದ್ದಾಳೆ. ಜಸ್ಟ್ ಕ್ವಶನ್ನ ಕೇಳ್ತೀನಿ, ಯಾವುದಾದ್ರೂ ಡಿಫಿಕಲ್ಟ್ ವರ್ಡ್ಸ್ ಅಂತ ಅನಿಸಿದ್ರೆ ಅದನ್ನು ಒಂದು ಸರಿ ಬರೆಯೋದಕ್ಕೆ ಹೇಳ್ತೀನಿ ಅಷ್ಟೇ. ಆಲ್ರೆಡಿ ಕಲ್ತಿದ್ದೀನಿ ಅಂತ ಹೇಳಿದ್ಲು. ಈವನ್ ಲಾಸ್ಟ್ ವೀಕು ಸಹ ನಾನು ಎಲ್ಲ ಸಬ್ಜೆಕ್ಟು ಒಂದು ಸರಿ ಅವಳಿಗೆ ಕ್ವಶನನ್ನು ಓರಲ್ ಆಗಿ ಕೇಳಿದ್ದೆ, ಆನ್ಸರ್ ಮಾಡಿದ್ಲು. ಸೊ ಹಾಗಾಗಿ ಅಷ್ಟೊಂದೇನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಮತ್ತೊಮ್ಮೆ ಕೇಳಿ ಏನೇನು ತಪ್ಪು ಮಾಡಿದ್ಲು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿದೆ. ಆ್ಯಂಡ್ ಹಾಗೆಯೇ ಬರುವಾಗ ನಾನೊಂದು ಯೆಲ್ಲೋ ಕಲರ್ದು ಬ್ರೊಕೆಟ್ ಬ್ಲೌಸ್ ಪೀಸನ್ನು ತಂದಿದ್ದೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ನಿಮ್ಮ ಜೊತೆ ಹೇಳಿದ್ದೆ ನಾನು ಆಲ್ಮೋಸ್ಟ್ ಎಲ್ಲ ಕಲರ್ ಬ್ರೊಕೆಟ್ ಬ್ಲೌಸಸ್ನು ಕಲೆಕ್ಟ್ ಮಾಡ್ಕೋತೀನಿ ಅಂತ. ಅದರಲ್ಲಿ ಇದು ಒಂದು. ಸೊ ಈಗ ನನ್ನ ಬಾಡಿ ಮೆಷರ್ಮೆಂಟ್ ಮಾರ್ಕ್ ಮಾಡ್ಕೊಂಡಿರೋದನ್ನು ತೋರಿಸ್ತಿದ್ದೀನಿ ನಿಮಗೆ. 15.5 ಬ್ಲೌಸ್ನ ಉದ್ದ ಬರುತ್ತೆ, 8.5 ನನ್ನ ಬಸ್ಟ್ ಸೈಜ್, ಅದಕ್ಕೆ 2 ಇಂಚು ಎಕ್ಸ್ಟ್ರಾ, ಅಲ್ಲಿಗೆ 10.5ನ ತಗೋತೀನಿ. ಜೊತೆಗೆ ಆರ್ಮ್ ಹೋಲ್ಗೆ ನಾನು 6.5ನ ತಗೊಂಡಿದ್ದೀನಿ ಸ್ನೇಹಿತರೆ. ಹಾಗೆಯೇ ನೋಡ್ತಾ ಇರ್ಬೋದು ನೀವು, ಅದರಲ್ಲಿ 1.5 ಇಂಚಿಗೆ ಮೊದಲು ಒಂದು ಲೈನನ್ನು ಹಾಕಿ ಅರ್ಧ ಇಂಚು ಕೆಳಗಡೆ ಮತ್ತೊಂದು ಲೈನ್ ಹಾಕ್ತೀನಿ. ಸೊ ಕೆಳಗಡೆ ಲೈನ್ ಏನು ಕಟ್ ಮಾಡ್ತೀವೋ ಎಕ್ಸ್ಟ್ರಾ ಅದು ಫ್ರಂಟಿಗೆ ಬರುತ್ತೆ. ಮತ್ತು ನೆಕ್ದು ವಿಡ್ತ್ ಏನು ಬರುತ್ತೆ 2.5 ಇಂಚು, ಮತ್ತು ಶೋಲ್ಡರ್ಗೆ 3 ಇಂಚು. ನೆಕ್ ಡೀಪ್ಗೆ ಕೆಳಗಡೆಗೆ ನಾನು 6 ಇಂಚು ಅಷ್ಟೇ ಕೊಟ್ಟಿರೋದು, ಸ್ವಲ್ಪ ಚಿಕ್ಕದಾಗಿ ಇರಲಿ ಅನ್ನೋ ಕಾರಣಕ್ಕೆ. ಮತ್ತು ಪ್ರಿನ್ಸಸ್ ಕಟ್ಗೆ ಈ ಫೋಲ್ಡಿಂದ 4.5 ಇಂಚಿಗೆ ಒಂದು ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಆ ಕಡೆ 1 ಇಂಚು ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೋತೀನಿ. ಬಸ್ಟ್ ಸೆಂಟ್ರ್ ಪಾಯಿಂಟ್ ಏನಿದೆ ಅದು ಶೋಲ್ಡರಿಂದ 10 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆನಂತರ 3 ಲೈನನ್ನು ಈ ಥರ ಹಾಕೋತೀನಿ. ನಂತರ ಮೇಲ್ಗಡೆನೂ 3 ಲೈನ್ ಅರ್ಧ ಇಂಚ್ಗೆ ಬರುತ್ತೆ. ಇದು ಆಲ್ರೆಡಿ ತುಂಬ ಸರಿ ಮೆಸರ್ಮೆಂಟನ್ನು ನಾನು ನಿಮಗೆ ತೋರಿಸಿರೋದ್ರಿಂದ ಸೊ ಸುಮ್ಮನೆ ಕ್ವಿಕ್ಕಾಗಿ ಹೇಳ್ತಾ ಇರೋದು. ಅದಾದ ನಂತರ ಸಾನುಗೆ ಒಂದು ಸರಿ ಎಲ್ಲನೂ ರೀಕಾಲ್ ಮಾಡಿಸಿ ಮುಗಿಸ್ದೆ ನಾನು. 2 ಕಾಲಮ್ 2 ಡಿವೈಡ್ ಮಾಡು. ಒಂದು ಸ್ಮಾಲ್ ಪ್ಲಾಂಟ್ಸ್, ಇನ್ನೊಂದು ಬಿಗ್ ಪ್ಲಾಂಟ್ಸ್. ಬಿಗ್ ಪ್ಲಾಂಟ್ಸ್ ಕೆಳಗಡೆ ಒಂದು ಆರೋ ಮಾರ್ಕ್ ಬಂದ್ಬಿಟ್ಟು ಟ್ರೀಸ್ ಅಂತ ಬರೀ. ಸ್ಮಾಲ್ ಪ್ಲಾಂಟ್ಸ್ ಕೆಳಗಡೆ ಯಾವ್ದು ಬರುತ್ತೆ, ಶ್ರಬ್ಸು, ಹರ್ಬ್ಸು, ಆಮೇಲೆ ಕ್ಲೈಂಬರ್, ಕ್ರೀಪರ್ಸ್, ಇದಿಷ್ಟು ಬರುತ್ತೆ. ಸೊ 4 ಎಲ್ಲಿಗೆ ಬರೀ, ಸ್ಮಾಲ್ ಪ್ಲಾಂಟ್ಸ್ ಕೆಳಗಡೆ ಬರೀ. ಇದನ್ನ ಕ್ಲಾಸಿಫಿಕೇಶನ್ ಅಂತ ಕರೀತಾರೆ. ಆಯ್ತಾ, ಬರೋದು ತೋರಿಸು ಒಂದ್ಸರಿ ನೋಡುವ ಅಷ್ಟೇ. ಸೊ ಇದೆಲ್ಲ ಆದಮೇಲೆ ನಾನಿವಾಗ ಬ್ಲೌಸ್ದು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಡಿಸೈನಿಗೆ ಮೊದಲು ನಾನು 2.5 ಇಂಚು ನೆಕ್ ವಿಡ್ತು ಮತ್ತು 2.5 ಇಂಚು ನೆಕ್ದು ಡೀಪ್ ಏನು ಬರುತ್ತೆ ಅದಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಬೋಟ್ ನೆಕ್ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆನಂತರ ಬ್ಯಾಕ್ ನೆಕ್ ಡೀಪು ಟೋಟಲ್ 10 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಯಾವ ಡಿಸೈನ್ ಬೇಕಿದ್ರೂ ನೀವು ಅದರೊಳಗಡೆನೇ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಆದರೆ ತುಂಬ ಅಗಲ ಕಾಣುತ್ತೆ, ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ. ಸೊ ನಾನು ಕೊಟ್ಟಿರುವಂಥದ್ದು ಈ ಡಿಸೈನ್. ಅದಕ್ಕೆ ಈ ಲಟ್ಕಾನನ್ನು ಯೂಸ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಇವತ್ತು ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರೋ ಥರ ಸ್ಟಿಚಿಂಗ್ನ ಮಾಡಬೇಕು ಅಂತ, ವಿಡಿಯೋನ ಶೇರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಮಟ್ಟಿಗೆ ಅದು ರೀಚ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದಾದ ನಂತರ ನಾನು ಇವಾಗ ಸ್ಲೀವ್ಸು ಸಹ ಕಟ್ ಮಾಡ್ಕೋತಾ ಇದ್ದೀನಿ. ಶಾರ್ಟ್ ಸ್ಲೀವ್ ಕೊಡ್ತಾ ಇರೋದು ನಾನು ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ. ಆಲ್ಮೋಸ್ಟ್ ಇವಾಗ ಆದಷ್ಟು ಎಲ್ಲನೂ ಎಲ್ಬೋ ಲೆಂತ್ಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಬ್ಯಾಕ್ ಕವರ್ ಆಗೋ ಥರನೇ. ಬಟ್ ಒಂದೊಂದು ಈ ಥರ ಬ್ಲೌಸಸ್ ಬೇಕು, ಯಾಕಂದರೆ ಆಲ್ರೆಡಿ ಒಂದು ನನ್ನ ಹತ್ರ ಬ್ಯಾಕ್ ಕವರ್ ಆಗಿರೋ ಬ್ಲೌಸ್ ಇರೋದ್ರಿಂದ ಯೆಲ್ಲೋ ಕಲರು, ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಈ ಟೈಲರಿಂಗ್ ಜೊತೆಗೇ ನಿಮಗೆ ಹೇಳ್ತಾ ಹೋಗ್ತೀನಿ, ವೆರಿ ಇಂಪಾರ್ಟೆಂಟ್. ನನಗೆ ಪರ್ಸ್ನಲಾಗಿ ಅನಿಸಿದ್ದೇನು ಅಂತಂದರೆ, ಮಕ್ಕಳಿಗೆ ಇವಾಗಿಂದನೇ ನಾವು ಆದಷ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಅವಾಯ್ಡ್ ಮಾಡೋ ಥರ ಬೆಳೆಸ್ಬೇಕು
ಕಲಿಸ್ಬೇಕು ಸ್ನೇಹಿತರೆ. ಯಾವುದೇ ವಿಷಯ ಆಗಿದ್ರೂ ಪರವಾಗಿಲ್ಲ. ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದರೆ ಮಕ್ಕಳಿಗೆ ಅವರೆಷ್ಟೇ ದೊಡ್ಡವರಾಗಿದ್ದರೂ ಅವ್ರ ಕೆಲಸನ ಅವ್ರು ಮಾಡ್ಕೊಳ್ಳೋ ಸಾಮರ್ಥ್ಯ ಇದ್ರೂ ನಾವೇ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅವರ ಲಂಚ್ ಬ್ಯಾಗ್ಸನ್ನು ರೆಡಿ ಮಾಡ್ಕೊಳ್ಳೋದಿರ್ಬೋದು, ಅವ್ರ ಟೈಮ್ ಟೇಬಲ್ ಅರೇಂಜ್ ಮಾಡ್ಕೊಳ್ಳೋದಿರ್ಬೋದು, ಈವನ್ ಅವರ ಸ್ಟಡೀಸಲ್ಲಿ ಎಷ್ಟು ಮಟ್ಟಿಗೆ ಆಗಿರ್ತಾರೆ ಅಂದರೆ ಮಕ್ಕಳು ಪ್ರತಿಯೊಂದು ಕೆಲಸಕ್ಕೂ ಸಹ ನಮ್ಮ ಮೇಲೇ ಡಿಪೆಂಡ್ ಆಗೋ ಥರ ಆಗ್ಬಿಟ್ಟಿರ್ತಾರೆ. ಆದರೆ ಒಂದು ಸಾರಿ ಯೋಚನೆ ಮಾಡಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕಂದರೆ ನಾನು ಅಬ್ಸರ್ವ್ ಮಾಡಿರೋ ಅಂಥದ್ದು ಇದು ನನ್ನ ಮಕ್ಕಳಲ್ಲಿ ಅಥವಾ ನನ್ನ ಫ್ರೆಂಡ್ಸ್ ಅವರು ಹೇಳಿದಾಗ ಆವಾಗ ನನಗನ್ಸಿತ್ತು. ಸೊ ನಾನು ಸಾನುನ ಆಲ್ಮೋಸ್ಟ್ ಲಾಸ್ಟ್ ಇಯರೇ ಬಿಟ್ಟೆ. ಅವಳೇ ಎಲ್ಲನೂ ರೆಡಿ ಮಾಡ್ಕೋಬೇಕು, ಟೈಮ್ ಟೇಬಲ್ ಇರ್ಬೋದು, ಈವನ್ ಲಂಚ್ ಬಾಕ್ಸ್ಗೆ ಹಾಕಿ ನಾನು ಅಡುಗೆ ಮನೆಯಲ್ಲೇ ಇಡ್ತೀನಿ. ನಾನು ತಂದು ಕೊಡ್ಬೋದು ಅವಳಿಗೆ, ಅವಳ ಎಲ್ಲಿದ್ದಾಳೋ ಅಲ್ಲಿಗೆ, ಬಟ್ ನಾನು ತಂದು ಕೊಡಲ್ಲ. ಅವಳೇ ಬಂದು ಎಲ್ಲನೂ ಅರೇಂಜ್ ಮಾಡ್ಕೋಬೇಕು. ಈಗ ಸ್ನ್ಯಾಕ್ಸು ಸಹ ಅವಳೇ ಹಾಕೋಬೇಕು, ವಾಟ್ರ್ ಬಾಟಲ್ಗೂ ಅವಳೇ ವಾಟರ್ನ ಫಿಲ್ ಮಾಡಬೇಕು. ಒಂದೊಂದು ಸಾರಿ ಅವಳ ಅಕ್ಕ ಬಿಸಿ ಇದ್ದರೆ ಇವಳೆಲ್ಲನೂ ಫಿಲ್ ಮಾಡಿ ರೆಡಿ ಮಾಡಬೇಕು, ಇವಳು ಬಿಸಿ ಇದ್ದರೆ ಪೂರ್ವಿ ಮಾಡಬೇಕು. ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಇವಾಗಿಂದನೇ ಮಕ್ಕಳಿಗೆ ಜವಾಬ್ದಾರಿ ಅನ್ನೋದನ್ನು ಒಂದೊಂದನ್ನೇ ನಾವು ಕಲಿಸ್ತಾ ಹೋಗಬೇಕು. ಇಲ್ಲ ಅಂತಂದರೆ ಬೆಳೀತಾ ಬೆಳೀತಾ ಮಕ್ಕಳಲ್ಲಿ ಆ ಜವಾಬ್ದಾರಿ ಬಂದಿಲ್ಲ ಅಂದರೆ ನೀವು ಆಮೇಲೆ ಅವ್ರಿಗೆ ಒಂದೊಂದೇ ಕೆಲಸ ಹೇಳ್ತಾ ಹೋದಾಗ ಅವರು ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ನಾವೇನೋ ಅವ್ರನ್ನ ಬಲವಂತವಾಗಿ ಕೆಲಸಗಳನ್ನ ಹೇರ್ತಾ ಇದ್ದೀವಿ ಅಂತ ಫೀಲ್ ಮಾಡ್ತಾರೆ. ನೀವು ಬೇಕಿದ್ರೆ ಅದನ್ನು ಅಬ್ಸರ್ವ್ ಮಾಡಿ. ಸೊ ಹಾಗಾಗಿ ಇದೆಲ್ಲನೂ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಇವಾಗಿಂದನೇ ಸಣ್ಣ ಪುಟ್ಟ ಕೆಲಸಗಳನ್ನು ಕೊಟ್ಟು ಮಾಡಿಸ್ತಾ ಇರಿ. ನಾನು ಎಷ್ಟೋ ಸಾರಿ ನಾನು ಕೂತಿದ್ರೂ ಕೆಲವೊಂದಷ್ಟು ಕೆಲಸಗಳನ್ನು ಅವ್ರು ಮಾಡಬಹುದು ಅನ್ನೋ ಕೆಲಸಗಳನ್ನು ನನ್ನ ಮಕ್ಕಳ ಹತ್ರನೇ ಮಾಡಿಸ್ತೀನಿ. ಮೇ ಬಿ ಅವ್ರಿಗೆ ಅನ್ನಿಸ್ಬೋದು ನಮ್ಮಮ್ಮ ಕೂತು ನಮಗೆ ಕೆಲಸ ಹೇಳ್ತಿದ್ದಾಳೆ ಅಂತ. ಬಟ್ ನಾನು ಹೇಳೋದೇನು ಅಂದರೆ ಈ ಕೆಲಸಗಳು ನಿಮ್ಮದೇ ಜವಾಬ್ದಾರಿ, ಇದನ್ನು ನೀವೇ ಮಾಡಬೇಕು ಅಂತ. ಸೊ ಇವಾಗಿಂದನೇ ನೀವು ಆ ಥರ ಮಾಡ್ತಾ ಹೋದರೆ ದಿನ ಕಳೀತಾ ಅವ್ರಿಗೆ ವಯಸ್ಸಾಗ್ತಾ ಆಗ್ತಾ ನಿಮ್ಮ ಮೇಲೆ ಡಿಪೆಂಡ್ ಆಗೋದು ಆದಷ್ಟು ಕಡಿಮೆ ಆಗುತ್ತೆ. ಸೊ ನಮ್ಮ ಮೇಲೆ ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡಿದಷ್ಟು ಮಕ್ಕಳು ಸ್ವಂತವಾಗಿ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಟೈಮಲ್ಲೂ ಎಲ್ಲ ಹಂತದಲ್ಲೂ ನಾವು ಮಕ್ಕಳ ಜೊತೆ ಇರೋದಕ್ಕಾಗಲ್ಲ. ಸೊ ಹಾಗಾಗಿ ಅದು ಗಂಡು ಮಗುನೋ ಹೆಣ್ಣು ಮಗುನೋ ಸೆಕೆಂಡ್ರಿ ಅದು. ಬಟ್ ಆದಷ್ಟು ಮಕ್ಕಳು ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೋಬೇಕು. ಯಾವುದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಕೆಲವೊಂದಷ್ಟು ಡೇಂಜರಸ್ ಕೆಲಸಗಳಿರ್ತವೆ. ಏನು ಅಂದರೆ ಐರನ್ ಮಾಡ್ಕೊಳ್ಳೋದಿರ್ಬೋದು, ಗೀಝರ್ದು ಯೂಸ್ ಮಾಡೋವಂಥದ್ದಿರ್ಬೋದು. ಇಂಥದ್ದಕ್ಕೆ ನಾವು ಅವ್ರ ಜೊತೆ ಇರೋಣ, ಐರನ್ ನಾವೇ ಮಾಡಿಕೊಡ್ತೀವಿ. ಯಾಕಂದರೆ ಸ್ವಲ್ಪ ಡೇಂಜರಸ್ ಆಗಿರೋದ್ರಿಂದ ಅದನ್ನು ಬಿಟ್ಟು ಉಳಿದಂಥ ಕೆಲಸಗಳೇನಿದಾವೋ ಮಾಡಿಸಿ ಮಕ್ಕಳ ಕೈಲಿ. ನಾನು ಪೂರ್ವಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವಳು ಮನೆ ಕಸ ತೆಗೆದು ಆನಂತರನೇ ರೆಡಿ ಆಗಬೇಕು ಅಂತ ಹೇಳಿದ್ದೀನಿ. ಅವಳಿಗೆ ಒಂದೊಂದು ಸಾರಿ ಬೇಜಾರಾಗುತ್ತೆ, ನನಗೆ ಲೇಟ್ ಆಗಲ್ವಾ ಅಂತ. ಸೊ ನಿನಗೆ ಲೇಟ್ ಆಗುತ್ತೆ ಅಂದರೆ ಅರ್ಧ ಗಂಟೆ ಬೇಗ ಎದ್ದು ಕಸ ಗುಡಿಸಿ ಆನಂತರ ಹೊರಡು. ಇದು ಅವಳ ಮೇಲೆ ನಾನು ಫೋರ್ಸ್ಫುಲಿ ಕೆಲಸ ಮಾಡಿಸ್ತಿದ್ದೀನಿ ಅನ್ನೋಕ್ಕಿಂತ ಅವಳಿಗೆ ಅದೊಂದು ಜವಾಬ್ದಾರಿ ಇರುತ್ತೆ. ನಾನು ಕಸ ಗುಡಿಸಿ ಆನಂತರನೇ ರೆಡಿ ಆಗಬೇಕು ಅನ್ನೋದೊಂದು ಜವಾಬ್ದಾರಿ ಬಂದಾಗ ಅವಳು ಅದಕ್ಕೋಸ್ಕರ ಬೇಗ ಎದ್ದು ಕೆಲಸ ಮುಗಿಸಿ ಹೋಗ್ತಾಳೆ. ಸೊ ಇದೆಲ್ಲನೂ ಅವ್ರವ್ರ ಏಜಿಗೆ ತಕ್ಕಂಗೆ ನಾವು ಕೊಡಬೇಕಾಗಿರುವಂಥ ಒಂದೊಂದು ಸಣ್ಣ ಪುಟ್ಟ ಜವಾಬ್ದಾರಿಗಳು. ಏಜಿಂದ ಏಜ್ಗೆ ಅವರು ಬೆಳೀತಾ ಇದ್ದಾಗೇ ಕೆಲಸಗಳು ಒಂದೊಂದೇ ನೀವು ಚೇಂಜ್ ಮಾಡ್ಕೋತಾ ಹೋಗಿ. ಆಮೇಲೆ ನೋಡಿ ಮಕ್ಕಳಿಗೆ ನೀವು ನಂತರದಲ್ಲಿ ಯಾವುದೇ ಕೆಲಸ ಹೇಳಿದ್ರು ಅವ್ರಿಗೆ ಅದು ಹೆವಿ ಅನಿಸಲ್ಲ. ಇನ್ಫ್ಯಾಕ್ಟ್ ನೀವು ಹೇಳ್ದೇನೆ ಅವರೇ ಬಂದು ಎಲ್ಲ ಕೆಲಸನೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ದಯವಿಟ್ಟು ಮಕ್ಕಳನ್ನು ಬೆಳೆಸಿ. ಇಲ್ಲಾಂದರೆ ನನ್ನ ಸರೌಂಡಿಂಗಲ್ಲಿ ನಮ್ಮ ರಿಲೇಷನ್ಸಲ್ಲಿ ತುಂಬ ಜನರನ್ನ ನೋಡಿದ್ದೀನಿ ನಾನು. ಅಮ್ಮಂಗೆ ಹುಷಾರಿಲ್ಲ ಅಂದ್ರೂ ಅವರೇ ಬಂದು ಊಟ ಬಡಿಸ್ಕೊಡ್ಬೇಕು. ಇಲ್ಲಾಂದರೆ ಊಟ ಮಾಡಲ್ಲ ಮಕ್ಕಳು, ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಮಕ್ಕಳು, ಆದರೂ ಅಮ್ಮನೇ ಬಂದು ಕಾಫಿ ಕೊಡಬೇಕು, ಅವರಿಗೆ ಹಾಲು ಕಾಯಿಸಿ ಕೊಡಬೇಕು. ಸೊ ನನಗದು ತುಂಬ ಒಂಥರ ಅನಿಸುತ್ತೆ, ಯಾಕೆ ಈ ಥರ ಬೆಳೆಸಿದ್ದಾರೆ ಮಗುನ ಅಂತ. ನಾವೆಷ್ಟು ರಿಚ್ ಆಗಿರ್ತೀವೋ ಏನಿರ್ತೀವೋ ಅದು ಸೆಕೆಂಡ್ರಿ. ಆದರೆ ನಮ್ಮ ಊಟನ ನಾವೇ ಕಲಿಸ್ಕೊಂಡು ನಮ್ಮ ಕೈಯಾರೆ ತಿನ್ನಬೇಕಲ್ವ. ಹಾಗೆಯೇ ನಮ್ಮ ಜೀವನದಲ್ಲಿ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು. ಸೊ ದಯವಿಟ್ಟು ಆ ಥರ ಮಕ್ಕಳನ್ನ ರೆಡಿ ಮಾಡಿ ಸ್ನೇಹಿತರೆ. ನಾವು ಎಲ್ಲನೂ ಮಾಡಿಕೊಡ್ತೀವಿ ಬಿಡು, ನಮ್ಮ ಮಗು ಯಾಕೆ ಕಷ್ಟಪಡೋದು, ಅದು ಬೇಡ. ಅದು ಅವರ ಫ್ಯೂಚರ್ಗೆ ಅವ್ರಿಗೆ ಆ ಥರ ಸೆಕ್ಯೂರ್ ಮಾಡೋಣ. ಬಟ್ ಅವರವರ ಜವಾಬ್ದಾರಿಗಳನ್ನು ಅವ್ರ ಹತ್ರನೇ ಮಾಡಿಸೋಣ. ತುಂಬಾ ಇಂಪಾರ್ಟೆಂಟ್ ಅದು. ಈವನ್ ಸ್ಟಡೀಸ್ ವಿಚಾರದಲ್ಲೂ ಅಷ್ಟೇ. ಒಂದು ಸಾರಿ ನೀವು ಎಲ್ಲದರ ಜವಾಬ್ದಾರಿನೂ ನೀವೇ ತಗೊಂಡು ಅವ್ರಿಗೆ ಈಸಿ ಗೋಯಿಂಗ್ ಮಾಡಿಕೊಟ್ಬಿಟ್ರೆ ಅವ್ರೇನಂತಾರೆ ಮುಂದೊಂದು ದಿನ ಎಲ್ಲಾದರೂ ಮಾರ್ಕ್ಸ್ ಏನಾದರೂ ಕಡಿಮೆ ಆದಾಗ ನೀನು ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಅದಕ್ಕೆ ಮಾರ್ಕ್ಸ್ ಬಂದಿಲ್ಲ ಅನ್ನೋ ಚಾನ್ಸಸ್ ಇರುತ್ತೆ. ವೈ ಬಿಕಾಸ್ ಮಕ್ಕಳಿಗೆ ಅವ್ರಿಗಿಂತ ನಿಮ್ಮ ಮೇಲೆ ಜಾಸ್ತಿ ನಂಬಿಕೆ, ನಿಮ್ಮ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಸಡನ್ನಾಗಿ ಯಾವುದನ್ನು ಬಿಟ್ಬಿಡ್ಬೇಡಿ. ನಿಧಾನಕ್ಕೆ ಹಂತವಾಗಿ ಒಂದೊಂದನ್ನೇ ನೀವು ಕಡಿಮೆ ಮಾಡ್ತಾ ಬಂದಾಗ ಅವ್ರಿಗೆ ಅವರ ಜವಾಬ್ದಾರಿ ಏನು, ಅವ್ರ ಕೆಲಸ ಏನು ಅನ್ನೋದರ ಕಂಪ್ಲೀಟ್ ಜ್ಞಾನ ಸಿಗುತ್ತೆ.
ಸೊ ಇದನ್ನು ತುಂಬ ದಿನದಿಂದ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತಿತ್ತು. ಆ್ಯಸ್ ಅ ಮದರ್ ನಾನೇನು ಫೀಲ್ ಮಾಡಿದೆ, ಈಗ ನಾನೇನು ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ, ಸೊ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಗೊತ್ತಿಲ್ಲ, ಬಟ್ ಇನ್ ಫ್ಯೂಚರ್ ನೀವು ಖಂಡಿತ ನೆನೆಸ್ಕೋತೀರ, ಹೌದು ನಾವೀಗ ಮಾಡಬೇಕಿತ್ತು, ಅದಕ್ಕೋಸ್ಕರ ಈ ಥರ ಆಗಿದೆ ಅನ್ನೋದು ಡೆಫಿನೆಟಾಗಿ ರಿಯಲೈಸ್ ಆಗುತ್ತೆ. ಸೊ ಹಾಗಾಗಿ ತುಂಬ ಫೋರ್ಸ್ ಮಾಡಿ ಅಂತ ಹೇಳ್ತಿಲ್ಲ, ಆದಷ್ಟು ಮಕ್ಕಳಿಗೆ ಅವ್ರದ್ದೇ ಆದ ಜವಾಬ್ದಾರಿಗಳನ್ನ ನೀವು ಕೊಡಬೇಕು. ಸೊ ಇದಿಷ್ಟನ್ನು ಹೇಳೋ ತನಕ ನನ್ನ ಬ್ಲೌಸ್ ರೆಡಿಯಾಗಿದೆ. ಸ್ಟಿಚಿಂಗ್ ಇಂಟ್ರೆಸ್ಟ್ ಇರೋರು ಸ್ಟಿಚಿಂಗ್ ನೋಡ್ಕೊಂಡಿರ್ತೀರ ಅಂತ ಅನ್ಕೋತೀನಿ. ಬಟ್ ಈ ಮ್ಯಾಟರ್ನ ನಾನು ನಿಮಗೆ ಕನ್ವೆ ಮಾಡಲೇಬೇಕಿತ್ತು, ಅದಕ್ಕೋಸ್ಕರ ಹೇಳಿದೆ. ಆ್ಯಂಡ್ ಈ ಬ್ಲೌಸು ಬ್ಯಾಕ್ ಬಟನ್ ಬ್ಲೌಸ್ ನಾನು ಸ್ಟಿಚ್ ಮಾಡ್ತಾ ಇರೋದು ಬ್ರೊಕೇಡ್ ಆಗಿರೋದ್ರಿಂದ, ಮತ್ತು ಆ ಕಲರೇ ರಿಚ್ ಕಲರ್, ಯೆಲ್ಲೋ ಕಲರು. ಸೊ ಹಾಗಾಗಿ ಸಿಲ್ಕ್ ಸ್ಯಾರೀಸ್ ಏನಾದರೂ ಇದ್ದರೆ ಅದ್ರ ಜೊತೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಹುಕ್ ಪಟ್ಟಿನ ಹಾಕ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಹುಕ್ ಹಾಕೋದಕ್ಕಾಗಲಿಲ್ಲ, ಮತ್ತು ಬೆಳಿಗ್ಗೆ ಮಾಡಿದ ಗ್ರೇವಿನೇ ಇದ್ದಿದ್ದರಿಂದ ಸ್ವಲ್ಪ ಮೊಸರು ಸಾಂಬಾರು ಮಾಡಿ ಗ್ರೇವಿ ಜೊತೆ ಅನ್ನನ ಮಾಡಿಕೊಂಡೆ. ಹಾಗಾಗಿ ಅಡುಗೆ ಕೆಲಸ ಏನೂ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಸೊ ಸಾನುಗೆ ಓದಿಸಿದ್ದಾಯಿತು, ಪೂಜೆ ಮಾಡಿದ್ದಾಯಿತು. ನಾನು ಅಂದ್ಕೊಂಡಂಗೆ ಇವತ್ತು ಬ್ಲೌಸು ಆಲ್ಮೋಸ್ಟ್ 99% ಕಂಪ್ಲೀಟ್ ಆಯಿತು, ಹುಕ್ ಹಾಕೋದೊಂದನ್ನು ಬಿಟ್ಟು. ಸೊ ಇದಾದಮೇಲೆ ಆಲ್ಮೋಸ್ಟ್ 5 to 6 ಡೇಸ್ ಆಗಿತ್ತು ತರಕಾರಿ ತಂದು. ತರಕಾರಿ ಎಲ್ಲ ಖಾಲಿಯಾಗಿತ್ತು. ತರಕಾರಿ ತರೋದಕ್ಕೆ ಹೇಳಿದ್ದೆ, ತಂದಮೇಲೆ ಅದನ್ನು ಮತ್ತೆ ತೊಳೆದು ರೀಆರ್ಗನೈಸ್ ಮಾಡಬೇಕು. ಈರುಳ್ಳಿ ಇದೆಲ್ಲ ತಂದಾಗ ಸ್ವಲ್ಪ 2 ದಿನ ಅದನ್ನು ಗಾಳಿಗೆ ಚೆನ್ನಾಗಿ ಹರಡಿ, ಆನಂತರ ನೀವು ಎಲ್ಲಿ ಸ್ಟೋರ್ ಮಾಡ್ಕೋತೀರೋ ಅಲ್ಲಿ ಮಾಡ್ಕೊಳ್ಳಿ. ಇದೆಲ್ಲ ಸಣ್ಣ ಪುಟ್ಟ ಟಿಪ್, ಈವನ್ ನೀವು ಫಾಲೋ ಮಾಡ್ತಿರ್ತೀರ. ಬಟ್ ನಿಮ್ಮ ಫ್ರೆಂಡಾಗಿ ಆವಾಗವಾಗ ಸ್ವಲ್ಪ ರಿಮೈಂಡ್ ಮಾಡೋದು ನನ್ನ ಕರ್ತವ್ಯ ಅಂತ ಅನ್ಕೋತೀನಿ. ಸೊ ನೋಡಿ, ಇವಾಗ ಹುಕ್ ಪಟ್ಟಿ ರೆಡಿ ಮಾಡ್ತಿದ್ದೀನಿ. ಇನ್ನೊಂದೇನು ಅಂದರೆ, ಈಗ ಬರೋವಂಥ ಬ್ಲೌಸ್ ಪೀಸಸ್ಸಲ್ಲಿ ಉಲ್ಟಾ ಯಾವುದು ಸೀದಾ ಯಾವುದು ಏನೂ ಗೊತ್ತಾಗಲ್ಲ. ನನಗಂತೂ ಹೆವಿ ಕನ್ಫ್ಯೂಷನ್. ಈ ಬ್ಲೌಸ್ ಸ್ಟಿಚ್ ಮಾಡಿದಾಗಲೂ ನನಗೆ ಈಗಲೂ ಡೌಟ್ ಇದೆ, ನಾನು ಸ್ಟಿಚ್ ಮಾಡಿರೋದು ಉಲ್ಟಾನ ಸೀದಾನ ಅಂತ. 2 ಕಲರ್ ಗ್ರ್ಯಾಂಡಾಗಿ ಚೆನ್ನಾಗೇ ಕಾಣ್ತಿತ್ತು. ಸೊ ಫೈನಲಿ ನಾನೇ ಡಿಸೈಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿ ಮುಗಿಸಿದ್ದೀನಿ. ಅಲ್ಲಿಗೆ ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಆ್ಯಂಡ್ ಇವಾಗ ತರಕಾರಿಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ಸಾನು ಅದನ್ನೆಲ್ಲ ನೀಟಾಗಿ ಡ್ರೈ ಮಾಡಿಕೊಡ್ತಿದ್ದಾಳೆ. ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೆಲ್ಲ ಸಪ್ರೇಟಾಗಿ ಜೋಡಿಸೋಕೆ ಹೇಳಿದ್ದೆ. ಹಳೆ ತರಕಾರಿ ಸ್ವಲ್ಪ ಮಿಕ್ಕಿತ್ತು ಅಷ್ಟೇ, ಅದನ್ನು ನಾಳೆ ನಾನು ಪಲ್ಯ ಏನಾದರೂ ಮಾಡ್ಕೋತೀನಿ. ಬಟ್ ಯಾವುದನ್ನು ಆದಷ್ಟು ವೇಸ್ಟ್ ಮಾಡದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಬೆಳೆಯೋರು ಎಷ್ಟು ಕಷ್ಟಪಟ್ಟಿರ್ತಾರೆ, ಕೆಲವೊಮ್ಮೆ ತರಕಾರಿ ಇಲ್ಲದೆ ನಾವೇ ಪರದಾಡಿರ್ತೀವಿ ಮನೆಯಲ್ಲಿ. ಸೊ ಹಾಗಾಗಿ ಹುಷಾರಾಗಿ ಯೂಸ್ ಮಾಡ್ಕೊಳ್ಳೋಣ, ಏನು ವೇಸ್ಟ್ ಮಾಡೋದು ಬೇಡ. ಆ್ಯಂಡ್ ಇವತ್ತಿನ ಟಿಪ್ ಆಫ್ ದ ಡೇ, ಲಾಸ್ಟ್ ಟೈಮ್ ನಾನು ಸಂಧಿಗಳ ಬಗ್ಗೆ ಹೇಳಿದ್ದೆ, ಕನ್ನಡ ಸಂಧಿಗಳ ಬಗ್ಗೆ ಹೇಳಿದ್ದೆ. ಹಾಗಾಗಿ ನೀವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಅಫ್ಕೋರ್ಸ್ ಒಂದು ಕಾನ್ಸೆಪ್ಟನ್ನ ತಗೊಂಡ್ಮೇಲೆ ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಅದು ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ವಿಡಿಯೋ ನೋಡಿದ್ದು ಸುಮಾರು ಜನ ತುಂಬ ಖುಷಿಪಟ್ಟಿದ್ದೀರಿ, ಅದು ನನಗೂ ಖುಷಿಯಾಯಿತು. ಇವತ್ತು ಸಂಸ್ಕೃತ ಸಂಧಿಗಳಲ್ಲಿ ನಾವು 4 ಸಂಧಿಗಳನ್ನು ನೋಡ್ತೀವಿ. ಒಂದು ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಹಾಗೆ ಎಣ್ ಸಂಧಿ. ನಮಗೆ ಸವರ್ಣ ದೀರ್ಘ ಸಂಧಿ ಮತ್ತು ಗುಣ ಸಂಧಿನಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ. ಇವತ್ತು ಆ ಕನ್ಫ್ಯೂಷನ್ನ ನಿಮ್ಮಿಂದ ದೂರ ಮಾಡ್ತೀನಿ. ಗೊತ್ತಿರೋರಿಗೆ, ನಾನೇನಾದರೂ ತಪ್ಪು ಮಾಡಿದರೆ ಸಾರಿ, ಗೊತ್ತಿಲ್ಲದಿದ್ದವ್ರಿಗೆ ಒಂದು ಸಣ್ಣ ಐಡಿಯಾ ಕೊಟ್ಟಂಗೆ ಆಗುತ್ತೆ ಅಂತ ಅನ್ಕೋತೀನಿ. ಸವರ್ಣ ಅಂದರೆ ಹೆಸರಲ್ಲೇ ಇದೆ, ಸ ಒಂದೇ ಜಾತಿ ಅಂತ, ವರ್ಣ ಅಂದರೆ ಅಕ್ಷರಗಳು. ಸೊ ಇಲ್ಲಿ ಒಂದೇ ಜಾತಿಯ ಅಕ್ಷರಗಳು ಎದುರು ಬದಲಾದಾಗ ಸಂಧಿ ಕಾರ್ಯ ಹೇಗೆ ಬದಲಾಗುತ್ತೆ ಅನ್ನೋದನ್ನು ತಿಳಿಸೋದೆ ಸವರ್ಣ ದೀರ್ಘ ಸಂಧಿ. ಇಲ್ಲಿ ಆ ಇಂದ ಓ ಇದಿಷ್ಟು ಒಂದೇ ಜಾತಿಯ ಅಕ್ಷರಗಳು ಅಂದರೆ ಸ್ವರಗಳು. ಇದರಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋತಾ ಹೋಗೋಣ. ಈಗ ನೋಡಿ, ಅ ಮುಂದೆ ಆ ಬಂದಾಗ ಅದು ಸವರ್ಣ ದೀರ್ಘ ಆಗಿರೋದ್ರಿಂದ ರಸ್ವ ಸ್ವರದ ಬದಲು ದೀರ್ಘ ಸ್ವರನೇ ಸಂಧಿ ಪದದಲ್ಲಿ ಉಳ್ಕೊಳ್ಳುತ್ತೆ. ಈ ಮುಂದೆ ಈ ಬಂದಾಗ ಈ ಅಲ್ಲಿ ಇಲ್ದಾಗುತ್ತೆ. ಈ 2ನೇ ಅಕ್ಷರ ಏನಿದೆ ಅದು ದೀರ್ಘಾಕ್ಷರ, ಅದು ಸಂಧಿ ಪದದಲ್ಲಿ ಉಳ್ಕೊಳ್ಳುತ್ತೆ. ಉ 2 ಎದುರು ಬದಲಾದಾಗ ಊ ಹೊರಟೋಗುತ್ತೆ, ಊನೇ ಉಳ್ಕೊಳ್ಳುತ್ತೆ. ಅಂದರೆ ದೀರ್ಘಾಕ್ಷರಗಳು ಸಂಧಿ ಪದದಲ್ಲಿ ಉಳ್ಕೊಂಡ್ರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ರಾಮ ಪ್ಲಸ್ ಆಯಣ. ರಾಮದಲ್ಲಿ ಅ ಅಕ್ಷರ ಇದೆ, ಆಯಣದಲ್ಲಿ ಆ ಇದೆ. ಒಂದು ರಸ್ವ ಸ್ವರ ಇದೆ, ದೀರ್ಘ ಸ್ವರ ಇದೆ. ಆದರೆ ರಾಮಾಯಣ ಅಂತ ಆದಾಗ ರಸ್ವ ಸ್ವರ ಹೋಯಿತು, ದೀರ್ಘ ಸ್ವರ ಉಳ್ಕೋತು. ಸೊ ಅದಕ್ಕೆ ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೆಯೋದು. ಅಂದರೆ ಸ್ವಲ್ಪ ಡ್ರ್ಯಾಗ್ ಮಾಡಿ ಹೇಳುವಂಥದ್ದು. ಅದೇ ಥರ ನೋಡಿ, ಲಕ್ಷ್ಮಿ ಪ್ಲಸ್ ಈಶ. ಲಕ್ಷ್ಮೀನಲ್ಲಿ ಈ ಇದೆ,
ಈಶಾದಲ್ಲಿ ಎರಡನೇ ಈ ಇದೆ ಅಲ್ವಾ. ಸೊ ಆದರೆ ಸಂಧಿ ಪದದಲ್ಲಿ ಉಳ್ಕೊಳ್ಳೋದು ಈ ಎರಡನೇ ಈ ದೀರ್ಘಾಕ್ಷರ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಎಕ್ಸಾಂಪಲ್ನ ನೋಡಿದಾಗ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಸೊ ಸವರ್ಣ ದೀರ್ಘ ಸಂಧಿ ಹೇಗೆ ಬರುತ್ತೆ ಅಂತ. ಸೊ ಒಂದೇ ಅಕ್ಷರಗಳು ಹ್ರಸ್ವ ಸ್ವರ ದೀರ್ಘ ಸ್ವರ ಎರಡೂ ಎದುರಾದಾಗ ದೀರ್ಘ ಸ್ವರನೇ ಸಂಧಿ ಪದದಲ್ಲಿ ಉಳ್ಕೊಂಡ್ರೆ ಅದೇ ಸವರ್ಣ ದೀರ್ಘ ಸಂಧಿ. ಅ ಆ ಬಂದು ಸಂಧಿ ಪದದಲ್ಲಿ ಆನೆ ಉಳ್ಕೊಳ್ಳುತ್ತೆ. ಈ ಬಂದು ಸಂಧಿ ಪದದಲ್ಲಿ ಈನೇ ಉಳ್ಕೊಳ್ಳುತ್ತೆ. ಉ ಬಂದು ಸಂಧಿ ಪದದಲ್ಲಿ ಊನೇ ಉಳ್ಕೊಳ್ಳುತ್ತೆ. ಎ ಬಂದು ಸಂಧಿ ಪದದಲ್ಲಿ ಏನೇ ಉಳ್ಕೊಳ್ಳುತ್ತೆ. ಇದಿಷ್ಟನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಗುಣಸಂಧಿ. ಇವೆರಡಕ್ಕೂ ಇರೋ ವ್ಯತ್ಯಾಸನ ತಿಳ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಫೈಂಡ್ ಮಾಡ್ಬೋದು. ನನಗೆ ಇದೇನೇ ಕನ್ಫ್ಯೂಸ್ ಇದ್ದಿದ್ದು 6th 7th ಬಟ್ ಆನಂತರ ಕ್ಲಾರಿಫೈ ಆದಮೇಲೆ ತುಂಬ ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕಾಯಿತು. ಗುಣಸಂಧಿನಲ್ಲಿ ನಾವು ನೋಡೋದಾದರೆ ಅ ಮುಂದೆ ಆ ಬಂದಾಗ ಎ ಆಗುತ್ತೆ ಸಂಧಿ ಪದದಲ್ಲಿ. ಪೂರ್ವ ಪದದಲ್ಲಿ ಅ, ಉತ್ತರ ಪದದಲ್ಲಿ ಆ ಬಂದರೂ ಸಂಧಿ ಪದ ಎ ಆಗುತ್ತೆ. ಹಾಗೆ ಪೂರ್ವ ಪದದಲ್ಲಿ ಅ ಬಂದು ಉತ್ತರ ಪದದಲ್ಲಿ ಈ ಬಂದರೆ ಅಥವಾ ಈ ಬಂದ್ರೂ ಅದು ಸಂಧಿ ಪದದಲ್ಲಿ ಏನೇ ಆಗುತ್ತೆ. ಇದು ಗುಣಸಂಧಿ. ಹಾಗೆ ಪೂರ್ವ ಪದದಲ್ಲಿ ಅ ಬಂದು ಉತ್ತರ ಪದದಲ್ಲಿ ಉ ಬಂದ್ರೂ ಸಂಧಿ ಪದದಲ್ಲಿ ಓ ಆಗುತ್ತೆ. ಹಾಗೆಯೇ ಪೂರ್ವ ಪದದಲ್ಲಿ ಅ ಅಥವಾ ಆ ಬಂದು ಉತ್ತರ ಪದದಲ್ಲಿ ಏನಾದ್ರು ರು ಬಂದರೆ ಸಂಧಿ ಪದ ಅರ್ಕಾವತ್ತಾಗತ್ತೆ. ಈ ಥರ ಬಂದರೆ ಇದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರಾಜ ಪ್ಲಸ್ ಇಂದ್ರ. ರಾಜದಲ್ಲಿ ಅ ಇದೆ, ಇಂದ್ರದಲ್ಲಿ ಈ ಇದೆ, ಬಟ್ ರಾಜೇಂದ್ರ ಆಯಿತು ಅಂದರೆ ಅ ಈ ಎರಡು ಸೇರಿ ಎ ಆಗಿಬಿಡುತ್ತೆ. ಈ ಥರ ಬೇರೆ ಒಂದು ಸ್ವರ ಬಂದರೆ ಅದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ನೋಡಿ, ರಾಜ್ಯ ಪ್ಲಸ್ ಉತ್ಸವ. ರಾಜ್ಯದಲ್ಲಿ ಅ ಇದೆ, ಉತ್ಸವದಲ್ಲಿ ಉ ಇದೆ, ಆದರೆ ಅ ಪ್ಲಸ್ ಉ ಸೇರಿ ಓ ಆಗಿದೆ. ಈ ಥರ ಬೇರೆ ಅಕ್ಷರ ಬರಬೇಕು, ಅದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಇಲ್ಲಿ ನೋಡಿ ಮತ್ತೊಂದು ಎಕ್ಸಾಂಪಲ್ಲು, ಸಪ್ತ ಪ್ಲಸ್ ಋಷಿ. ಸಪ್ತದಲ್ಲಿ ಆ ಇದೆ, ಋಷಿನಲ್ಲಿ ಋ ಇದೆ, ಎರಡೂ ಸೇರಿ ಸಪ್ತರ್ಷಿ ಆಗೋಯ್ತು. ಅಲ್ಲಿಗೆ ಅರ್ಕಾವತ್ತು ಬಂತು. ಸೊ ಈ ಥರದ ಪದಗಳು ಬಂದರೆ ಇದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಆಯಿತಾ. ಸೊ ಇದಿಷ್ಟು ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿಗಿರುವಂತಹ ವ್ಯತ್ಯಾಸ. ಸೊ ಉಳಿದ ಇನ್ನೆರಡು ಸಂಧಿ, ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿ ಏನಿದೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಒಂದೇ ದಿನ ಹೆವಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಎರಡೂ ಸಂಧಿಗಳನ್ನು ಪರಿಚಯ ಮಾಡೋದ್ರ ಮೂಲಕ ನಿಲ್ಲಿಸ್ತೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. Thank you.